ಅಲ್ಲಿಂದ ತಂದಾಗ ಒಳ್ಳೆ ಆನೆ ಥರ ಇದ್ದು ದನಗಳು. ಇಲ್ಲಿಂದ ತಂದಾದ್ಮೇಲೆ ಕರು ಆಗ್ತಿದ್ದಂಗೆ ಎಲ್ಲ ಫೇಲ್ಯೂರ್ ಆಯ್ತವೆ. ಅವು ಕೆಲವೊಂದು ಹೊಂದ್ಕೊಂಡು ಕೆಲವೊಂದು ಫೇಲ್ಯೂರ್ ಆಯ್ತು. ಬಂಡವಾಳ ಹೆಚ್ಚು ಕಮ್ಮಿ ನಾವು 1.5 ಕೋಟಿವಷ್ಟು ಬಂಡವಾಳ ಹಾಕಿ ಅವ್ರ ಮಿಲ್ಲು ನಾಟಿ ಕೋಳಿ ಸಾಕಾಣಿಕೆ ಮಾಡಿದ್ದೀವಿ. ಒಂದು 4 ಹಸು ಇದ್ದು ಮೊದಲು. ಹಂಗೆ ಮಾಡ್ತಾ ಮಾಡ್ತಾ ಈಗ ಒಂದು 15 ಹಾಲು ಕರಿಯೋದಿದೆ, ಒಂದು 5 ಪಡ್ಡೆ, ಚಿಕ್ಕ ಒಂದು 4-5 ಇದೆ, ಟೋಟಲ್ 20 ಇದಾವೆ. ಡೈಲಿ ಒಂದು 150 ಲೀಟ್ರು ಹಾಲಾಗ್ತಾ ಇದೆ. ಅದೊಂದು 250ರಿಂದ 300 ಕೋಳಿ ಇದೆ. ಡೈಲಿ ಒಂದು 50 ಮೊಟ್ಟೆ ಬರ್ತಾ ಇದೆ. ಎಚ್ ಇದೆ, ನಾಟಿ ಕ್ರಾಸ್ ಇದೆ, ಆಮೇಲೆ 2 ಜರ್ಸಿ ಇದೆ, 2 ಆಲೋ ಬ್ಲ್ಯಾಕ್ ಇದೆ. 1.5 ಲಕ್ಷ ಬರುತ್ತೆ. ನೆಕ್ಸ್ಟ್ ಈ ತೋಟಕ್ಕೆಲ್ಲ 1000 ಕೋಳಿ ಮಾಡೋಣ ಅಂತ ಮಾಡಿದೀವಿ. ಕೋಳಿದು ಚೆನ್ನಾಗಿದೆ, ಕೆಲಸ ಕಡಿಮೆ, ಆದಾಯ ಇದೆ, ಮಾಡ್ಬೋದೇ ಅಂತ. ನಮಸ್ತೆ, ನಮ್ಮ ಹೆಸರು ಲೋಕೇಶ್ ಅಂತ. ಹಾಸನ ಜಿಲ್ಲೆ, ಹಾಸನ ತಾಲೂಕು, ತುದ್ದ ಹೋಬಳಿ, ಮಾಯಸಮುದ್ರ ನಮ್ಮ ಗ್ರಾಮ. ಇಲ್ಲೇ ನಾವು ಒಟ್ಟಿಗೆ ಹಸು ಫಾರ್ಮು, ಫ್ಲೋರ್ ಮಿಲ್ಲು, ನಾಟಿ ಕೋಳಿ ಸಾಕಾಣಿಕೆ ಮಾಡಿದ್ದೀವಿ. ಈಗ ಒಟ್ಟಿಗೆ ನಮ್ಮದು ಸುಮಾರು ಒಂದು 4-5 ವರ್ಷ ಆಯಿತು. ಅಂದರೆ ಒಂದು 4 ಹಸು ಇದ್ದು ಮೊದಲು. ಹಂಗೆ ಮಾಡ್ತಾ ಮಾಡ್ತಾ ಈಗ ಒಂದು 15 ಹಾಲು ಕರಿಯೋದಿದೆ, ಒಂದು 5 ಪಡ್ಡೆ, ಚಿಕ್ಕ ಒಂದು 4-5 ಇದೆ, ಟೋಟಲ್ 20 ಇದ್ದಾವೆ. ಡೈಲಿ ಒಂದು 150 ಲೀಟ್ರು ಹಾಲಾಗ್ತಾಯಿದೆ. ಬೆಳಗ್ಗೆ 75, ಸಂಜೆ 75. ಅದ್ರ ಜೊತೆಗೆ ಫ್ಲೋರ್ ಮಿಲ್ಲು ಮಾಡ್ತಾಯಿದ್ದೀವಿ. ಈಗ 6 ಮಂತ್ ಆಯಿತು ಕೋಳಿಗಳು ಮಾಡಿ. ಅದೊಂದು 250ರಿಂದ 300 ಕೋಳಿ ಇದೆ. ಡೈಲಿ ಒಂದು 50 ಮೊಟ್ಟೆ ಬರ್ತಾಯಿದೆ. ಈಗ ಟೋಟಲಿ 12 ಹಾಲು ಕರಿತಿದೆ, ಇನ್ನೆರಡು ಗಬ್ಬೆ ಇದೆ, 2, ಇನ್ನು 5 ಪಡ್ಡೆಗಳಿದ್ದಾವೆ. ನಮ್ಮ ಹತ್ರ ಎಚ್ ಇದೆ, ನಾಟಿ ಕ್ರಾಸ್ ಇದೆ, ಆಮೇಲೆ 2 ಜರ್ಸಿ ಇದೆ, 2 ಆಲೋ ಬ್ಲ್ಯಾಕ್ ಇದೆ. ಹಸುಗಳಿಗೆ ಎಲ್ಲ ಫೀಡೆಲ್ಲ ಡ್ರೈ ಫೀಡು. ಬೆಳಗ್ಗೆ ಹಾಲು ಕರಿಯೋ ಟೈಮಿಗೆ ಎಲ್ಲ ಗೊಂತಿಗೆಲ್ಲ ಫೀಡ್ ಹಾಕಿಬಿಟ್ಟು ಎಲ್ಲ ಬಿಡ್ತೀವಿ. ಅವು ಫೀಡ್ ತಿನ್ನೋಂಥ ಟೈಮಲ್ಲಿ ಹಾಲು ಕರಿಯೋಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಹಾಲು ಕರೆದಾದ್ಮೇಲೆ ಪಡಾಕಿಗೆ ಬಿಡ್ತೀವಿ. ಅಲ್ಲಿಂದ ಮೇವನ್ನು ಒಂದು ಟೈಮ್ ಹಾಕಿದರೆ ಮಾಮೂಲಿ ತೊಟ್ಟಿ ನೀರು ತುಂಬಿಸ್ತೀವಿ, ಕುಡ್ಕೊಂತವೆ ಅವೆಲ್ಲ. ಈಗ ನಮ್ಮದು ಹೆಚ್ಚು ಕಮ್ಮಿ 12 ಹಸುಗೆ 1 ಚೀಲ ಬೂಸ ಹಾಕ್ತೀವಿ. ಒಂದು ಹಸುಗೆ 35ರಿಂದ 40 kg ಮೇವನ್ನು ಕೊಡ್ತೀವಿ. ತಿಂಗಳಿಗೆ ಅನುದಾನ ಬಿಟ್ಟು 1.5 ಲಕ್ಷ ಬರುತ್ತೆ. ಅನುದಾನ ಅದು ಎಕ್ಸ್ಟ್ರಾ ಬರುತ್ತೆ. ಅದು ಒಂದು ತಿಂಗಳಿಗೆ 1.5 ಲಕ್ಷ ಪೇಮೆಂಟ್ ಬರುತ್ತೆ ನಮಗೆ. ಅದರಲ್ಲಿ ಖರ್ಚು ಅಂತಂದರೆ ಒಂದು 40,000 ರೂಪಾಯಿ ಫೀಡಿಗೆ ಹೋಗುತ್ತೆ, ಇನ್ನೊಂದು 40,000 ರೂಪಾಯಿ ಮೇವಿಗೆ ಹೋಗುತ್ತೆ. ಮಿಕ್ಕಿದ್ದೆಲ್ಲ ನಮಗೆ ಉಳಿಯುತ್ತೆ. ಅದೇ ಏನಾರು ಮೇವನ್ನು ನಾವೇ ಬೆಳ್ಕೊಂಡ್ರೆ 75% ನಮಗೆ ಆದಾಯ ಬರುತ್ತೆ. ಮೇವನ್ನು ಕೊಂಡ್ಕೊಳ್ಳೋದಾದರೆ 50% ಹಸುಗೆ ಹೋಗುತ್ತೆ, 50% ನಮಗೆ ಉಳಿಯುತ್ತೆ. ಡೈರಿ ಫಾರ್ಮ್ ಮಾಡಿ ಎಷ್ಟು ವರ್ಷ ಆಯ್ತು? ನಮ್ಮದು 5 ವರ್ಷ ಆಯ್ತು ಇವಾಗ. ಇದಕ್ಕೂ ಮುಂಚೆ ಏನು ಮಾಡ್ತಾಯಿದ್ವಿ? ಇದಕ್ಕೂ ಮುಂಚೆ ನಾವು BMTCಲಿದ್ದು, ಅಲ್ಲೊಂದು 12 ವರ್ಷ ವರ್ಕ್ ಮಾಡಿದ್ವಿ. ಅಲ್ಲಿಂದ ಊರಿಂದೆಲ್ಲ ಓಡಾಡ್ತಾ ಇದ್ವಲ್ಲ, ಅದರಿಂದ ನಮಗೆ ಬ್ಯಾಕ್ ಪೇನ್ ಸ್ಟಾರ್ಟ್ ಆಯಿತು. ಬ್ಯಾಕ್ ಪೇನ್ ಸ್ಟಾರ್ಟ್ ಆಗಲಾಗಿ ಹಸು ಮಾಡ್ಕೊಂಡು ಇಲ್ಲೇ ಇದು ಮಾಡೋಣ, ಆರೋಗ್ಯದ ಮುಂದೆ ಯಾವುದೂ ಇಲ್ಲ ಅನ್ನೋ ದೃಷ್ಟಿಲಿ ಇದನ್ನು ಸ್ಟಾರ್ಟ್ ಮಾಡಿದ್ವಿ. ಅಲ್ಲಿಂದ ಕಂಟಿನ್ಯೂ ಮಾಡಿದ್ದೀವಿ. ಇವಾಗ ಶುರು ಮಾಡಿದ್ವಲ್ಲ ಡೈರಿ ಫಾರ್ಮ, ಲಾಸು ಅನ್ನೋದು ಏನಾರು ಇತ್ತು? ಲಾಸು ಅನ್ನೋದು ಏನಿಲ್ಲ. ಯಾರೇ ಡೈರಿ ಫಾರಮ್ ಮಾಡೋದಾದ್ರೂ ನಾನು ಹೇಳೋದು ಏನು ಅಂತಂದರೆ, ಯಾವುದೇ ಹಸು ಮಾಡಿದ್ರು ಮೇಯ್ನು ಫಸ್ಟು ಹಸುಗಳು ಒಳ್ಳೆ ಬೀಡಲ್ಲಿರಬೇಕು. ಅಂಥ ಹಸುಗಳಿದ್ದರೆ ಮಾತ್ರ ಒಳ್ಳೆ ಜಾತಿ ಕುಲದಲ್ಲಿದ್ದು, ಈ ಮಿನಿಮಮ್ ಹಾಲು ನಿಲ್ಲಿಸೋ ಟೈಮಲ್ಲೂ 8 ಲೀಟ್ರ್ ಹಾಲು ಕೊಡೋ ಅಂಥ ಹಸುಗಳಿದ್ರೆ ಮಾತ್ರ ಡೈರಿ ಫಾರಮ್ಮು ಸಕ್ಸಸ್ಫುಲ್ ಆಗುತ್ತೆ. ಹಸುಗಳು ಜಾತಿಲಿಲ್ಲ ಅಂತ ಅಂದರೆ ಸಕ್ಸಸ್ಫುಲ್ ಆಗಲ್ಲ, ಫೇಲ್ಯೂರ್ ಆಗುತ್ತೆ. ಹಸು, ಕೋಳಿ, ಫ್ಲೋರ್ ಮಿಲ್ಲು ಎಲ್ಲನೂ ಒಟ್ಟಿಗೆ ಮಾಡಬೇಕು ಅಂತ ನಿಮಗೆ ಏನಕ್ಕೆ ಅನ್ನಿಸ್ತು? ಈಗ ಮಾಡ್ತಲೇ ಈಗ ಹಸು ಮಾಡಿ ಆದಮೇಲೆ ಫ್ಲೋರ್ ಮಿಲ್ ಮಾಡಿದ್ವಿ. ಹಂಗೆ ಹಂತವಾಗಿ ಅದೇ ಮಾಡಬೇಕು ಅನ್ನೋ ಒಂದು ಆಲೋಚನೆ ಬಂತು. ಅವಾಗಿಂದ ಕಂಟಿನ್ಯೂ ಮಾಡ್ತಾಯಿದ್ವಿ. ಈಗ ಹಸು ಫಾರ್ಮ್ ಮಾಡಿದ್ರೆ ಕೆಲಸ ಜಾಸ್ತಿ, ಆಮೇಲೆ ಸಗಣಿ ಬಾಚಬೇಕು ಅಂತ ಅಂತಾರಲ್ಲ, ನಿಮ್ಮ ಪ್ರಕಾರ ಹೆಂಗೆ ಅನ್ಸುತ್ತೆ? ನಮ್ಮ ಪ್ರಕಾರ ಪಡಕ್ ಮಾಡಿದರೆ 75% ಕೆಲಸ ಕಡಿಮೆ ಆಗುತ್ತೆ. ಒಬ್ಬ ಮನುಷ್ಯ ಆರಾಮಾಗಿ 10 ಹಸುನ ಆರಾಮಾಗಿ ನೋಡ್ಕೋಬೋದು ಪಡಕ್ ಸೆಕ್ಷನ್ ಮಾಡಿದರೆ. ಹೊಸ್ದಾಗಿ ಮಾಡೋ ಅಂಥ ಯುವಕರಿಗೆ ಏನು ಹೇಳೋದು ಅಂತ ಅಂದರೆ, ಫಸ್ಟು 2 ಹಸುವಿಂದ ಸ್ಟಾರ್ಟ್ ಮಾಡಿ. 2 ಹಸುವಿಂದ ಸ್ಟಾರ್ಟ್ ಮಾಡಿದ ಮೇಲೆ ಮತ್ತೆ ಹಸುಗಳ ಪರ್ಚೇಸ್ ಮಾಡೋದನ್ನು ಕಡಿಮೆ ಮಾಡಿ ನಮ್ಮಲ್ಲೇ ತಳಿಗಳನ್ನು ಉತ್ಪತ್ತಿ ಮಾಡ್ಕೊಂಡು ಮಾಡೋದ್ರಿಂದ ಡೈರಿ ಫಾರ್ಮು ಸಕ್ಸಸ್ಫುಲ್ ಆಗುತ್ತೆ. ಅದೇ ಪರ್ಚೇಸಿಂಗ್ ಮಾಡಿದರೆ, ಇವಾಗ ನನ್ನ ಅನುಭವದಲ್ಲಿ ಏನು ಅಂತಂದರೆ, ಒಳ್ಳೆ ಹಸು ಯಾರೂ ಮಾರಲ್ಲ. ಏನಿಲ್ಲ ಅಂದರೆ 90% ಏನಾರೋ ಪ್ರಾಬ್ಲಮ್ ಇದ್ದ ಹಸುಗಳ್ನೇ ಜಾಸ್ತಿ ಮಾರ್ತಾರೆ. ಅದರಿಂದ ನಾನು ಕರುಗಳನ್ನೇ ಸಾಕೊಂಡು ಅದರಿಂದ ಡೈರಿ ಫಾರಮನ್ನು ಮಾಡೋದ್ರಿಂದ ಒಳ್ಳೆಯದು ಅಂತ ಅನ್ನಿಸುತ್ತೆ. ನೀವು ಹಸುಗಳು ಎಲ್ಲಿಂದ ತಂದು ಸ್ಟಾರ್ಟ್ ಮಾಡ್ಬೇಕು? ನಾವು ಸ್ಟಾರ್ಟ್ ಮಾಡಿದಾಗ ಇಲ್ಲೇ ಲೋಕಲಲ್ಲಿ 1-2 ಹಸು ಇಟ್ಕೊಂಡಿದ್ವಿ. ಅದಾದಮೇಲೆ ಚಿಂತಾಮಣಿಗೆ ಎಲ್ಲ ಹೋಯ್ತಂದ್ವಿ. ಅಲ್ಲಿ ಚಿಂತಾಮಣಿನೆಲ್ಲ ಹೋಯ್ತಂದಾಗ ಏನು ಮಾಡ್ತಾರೆ, ಎಲ್ಲ 90% ಎಲ್ಲರೂ ಇರೋದು ಈ ಬ್ರೋಕರ್ಗಳು. ಈ ಎಲ್ಲ ದನನ ತಗೊಬಂದು
ಅದಕ್ಕೆ ಜಾಸ್ತಿ ಮೇವು ಅದು ಇದು ಕೊಟ್ಬಿಟ್ಟು ಅಲ್ಲಿಂದ ತಂದಾಗ ಒಳ್ಳೆ ಆನೆ ಥರ ಇದ್ದು ದನಗಳು. ಇಲ್ಲಿಂದ ತಂದಾದಮೇಲೆ ಕರು ಆಗ್ತಿದ್ದಂಗೆ ಎಲ್ಲ ಫೇಲ್ಯೂರ್ ಆಯ್ತವೆ. ಅದರಿಂದ ನಾನು ನನ್ನ ಲೆಕ್ಕಾಚಾರದಲ್ಲಿ ಮನೆಯಲ್ಲೇ ಕರುಗಳು ಸಾಕೊಂಡು ಮಾಡೋದ್ರಿಂದ ಸಕ್ಸಸ್ಫುಲ್ ಆಗ್ಬೋದು ಅಂತ ನನ್ನ ಅನಿಸಿಕೆ. ಫಾರಮ್ನಲ್ಲಿ ದನಿನ ಗೊಬ್ಬರ ಎಲ್ಲನೂ ಏನು ಮಾಡ್ತೀರಾ? ದನಿನ ಗೊಬ್ಬರ ನಮಗಷ್ಟು ಉಪಯೋಗಿಸ್ತೀವಿ. ಇನ್ನು ಮಾಮೂಲಿ ಒಂದು ಟ್ಯಾಕ್ಟ್ರಿಗೆ 6ರಿಂದ 6.5 ಸಾವಿರಕ್ಕೆ ಸೇಲ್ ಮಾಡ್ತೀವಿ. ಕರುಗಳು ಸಾಕೋದ್ರಿಂದ ಭಾಳ ಅನುಕೂಲ ಇದೆ. ಈಗ ಲಕ್ಷಾಂತರ ರೂಪಾಯಿ ಕೊಟ್ಟು ಎಂಥ ಹಸು ತರ್ತೀನಿ ಅಂದರೆ 1 ಲಕ್ಷ ರೂಪಾಯಿ ಹಸು, 1 ಲಕ್ಷಕ್ಕಿಂತ ಕಡಿಮೆ ಯಾರೂ ಕೊಡಲ್ಲ. ಅದರಿಂದ ನಾನು ಹೇಳೋದೇನೆಂದರೆ 3 ವರ್ಷಕ್ಕೆ ಚೆನ್ನಾಗಿ ಸಾಕಿದರೆ 2-2.5 ವರ್ಷಕ್ಕೆ ಬಂದ್ಬಿಡುತ್ತೆ. ಕರುಗಳು ಸಾಕೋದು ಒಳ್ಳೆಯದು ಅಂತ ನನ್ನ ಅನಿಸಿಕೆ. ಈಗ ನಮ್ಮ ನೋಡಿ ಒಂದು 5 ಪಡ್ಡೆಗಳು ಎದ್ದಿದ್ದಾವೆ. ಈಗ ಅವು ಭಾಳ ಚೆನ್ನಾಗಿದ್ದಾವೆ. ಅವು ಈಗ ಆಲ್ರೆಡಿ ಈ ಥರ ಕರುಗಳು ಸಾಕೊಂಡು ನಮ್ಮವನ್ನೇ ಡೆವಲಪ್ಮೆಂಟ್ ಮಾಡ್ಕೊಂಡ್ರೆ ಡೈರಿ ಫಾರ್ಮಲ್ಲಿ ಸಕ್ಸಸ್ ಆಗ್ಬೋದು. ಅದು ಬಿಟ್ಟು ನಾವು ಪರ್ಚೇಸ್ ಮಾಡ್ತಾ ಹೋದರೆ ತಂದು ಹಸುಗಳೆಲ್ಲ ಫೇಲ್ಯೂರ್ ಆಯ್ತವೆ. ಆವಾಗ ನಮಗೆ ಪ್ರಾಬ್ಲಮ್ ಆಗೋದು ಜಾಸ್ತಿ ಆಗುತ್ತೆ. ಹೆಣ್ಣುಗರು ಹಾಕೋಂಥ ತಳಿ 7 ಇದ್ದಾವೆ. ಅವನ್ನ ನಾವು ಆದಷ್ಟು ಅದೇ ಥರದ 7 ಹಾಕ್ಸೋಕ್ಕೆ ಟ್ರೈ ಮಾಡಬೇಕು. ಹಸುಗಳಿಗೆ ಏನಾದ್ರು ಹುಷಾರಿಲ್ಲ ಕಾಯಿಲೆ ಬಂದಾಗ ಅವಾಗೆಲ್ಲ ಯಾವ ರೀತಿ ನೋಡ್ಕೊಂತೀವಿ? ಹಸುಗಳಿಗೆ ಸ್ವಲ್ಪ ಗೊತ್ತಾಗುತ್ತೆ, ಅವ್ರ ಆಕ್ಟಿವಿಟಿಗೆ ಏನು ಆಗ್ತಾಯಿದೆ ಅಂತಂತ ಗೊತ್ತಾಗುತ್ತೆ. ನಮಗೆ ಗೊತ್ತಾಗ್ತಿದ್ದಂಗೆ ಪಟ್ಟಂತ ಡಾಕ್ಟ್ರುಗಳಿಗೆ ಅಲ್ಲಿ ತೋರಿಸ್ಕೊಂಡು ನಾವು ನಮಗೆ ಸ್ವಲ್ಪ ಅದ್ರ ಬಗ್ಗೆ ಅನುಭವ ಐತೆ. ಅದರಿಂದ ಬೇಗ ಗುಣ ಮಾಡ್ಕೊತೀವಿ. ಒಂದೊಂದು ಹಸುಗಳಿಗೆ ಎಷ್ಟು ಲೀಟ್ರ್ ಹಾಲು ಕರೆಯೋ ತನಕ ಅವೆ ನಿಮ್ಮಲ್ಲಿ? ನಮ್ಮಲ್ಲಿ ಒಂದು 20 ಲೀಟ್ರ್ವರೆಗೂ ಇದೆ. 20, 15, 10, 8 ಅಲ್ಲಿಂದಲೂ ಸ್ಟಾರ್ಟ್ ಇದೆ. 20 ಕೊಡವೆಲ್ಲ ಹೊರಗಡೆಯಿಂದ ತಂದು? ಹೊರಗಡೆಯಿಂದ ತಂದಿದ್ವಿ ನಾವು ಅದನ್ನು. ಅವು ಕೆಲವೊಂದು ಹೊಂದ್ಕೊಂಡು ಕೆಲವೊಂದು ಫೇಲ್ಯೂರ್ ಆಯಿತು. ಈಗೇನು ಅಂದರೆ ನನ್ನ ಲೆಕ್ಕಾಚಾರಕ್ಕೆ ಹೊರಗಡೆ ಪರ್ಚೇಸ್ ಮಾಡೋದು ಭಾಳ ಕಷ್ಟ ಇದೆ. ಈಗ ಒಳ್ಳೆ ಎಲ್ಲ ಈ ರೈತರೆಲ್ಲ ಹೈನುಗಾರಿಕೆ ಮೇಲೆ ಬಿದ್ದಿರೋದ್ರಿಂದ ಈಗ ಒಳ್ಳೆ ಹಸುಗಳ್ನ ಯಾರೂ ಸೇಲ್ ಮಾಡಲ್ಲ. ಯಾರೋ ಒಬ್ಬರು ಅವ್ರಿಗೇನೋ ಪ್ರಾಬ್ಲಮ್ ಆದವ್ರು ಮಾತ್ರ ಕೊಡ್ತಾರೆ ಅನ್ನೋದು ಒಂದು ಬಿಟ್ಟರೆ ಯಾರೂ ಒಳ್ಳೆ ಹಸುಗಳು ಸೇಲ್ ಮಾಡಲ್ಲ. ಅದರಿಂದ ನಾವು ಕರುಗಳು ಸಾಕೊಂಡು ಅದರಿಂದ ನಾವು ಹೈನುಗಾರಿಕೆನ ನಡೆಸ್ಕೊಂಡು ಹೋದ್ರೆ ಮಾತ್ರ ಸಕ್ಸಸ್ಫುಲ್ ಆಗ್ಬೋದು. ಕರುಗಳನ್ನ ಸಾಕ್ತೀವಿ ಅಂತ ಅಂದ್ರಲ್ಲ, ಅವುಗಳಿಗೆ ಅದು ಎಷ್ಟು ತಿಂಗಳುಗಟ್ಟಲೆ? ಅವು 3 ತಿಂಗಳು ಹಾಲು ಕೊಡಲೇಬೇಕು. 2 ಲೀಟ್ರ್, ಬೆಳಿಗ್ಗೆ 2 ಲೀಟ್ರ್, ಸಂಜೆ 2 ಲೀಟ್ರು ಹಾಲು ಕೊಡಬೇಕು. ಆಮೇಲೆ 2 ತಿಂಗಳು 1 ಲೀಟ್ರ್ ಕೊಡ್ಕೊಂಡು ಆಮೇಲೆ ಸ್ವಲ್ಪ ಒಣಮೇವು ಸ್ವಲ್ಪ ಹಸಿಮೇವು ಹಾಕ್ಕೊಂಡು ಸಾಕಿದರೆ ಚೆನ್ನಾಗಿ ಬರುತ್ತೆ. ಫೀಡ್ ಹಾಕ್ಬೇಕು. ಕರುಗಳಿಗೆ ಫೀಡ್ ಬಂದಿದೆ. ಈಗ ಫೀಡೆಲ್ಲ ಹಾಕಿದರೆ ಚೆನ್ನಾಗಿ ಕರುಗಳು ಇಂಪ್ರೂವ್ಮೆಂಟ್ ಆಗುತ್ತೆ. ಕೋಳಿ ಫಾರ್ಮ್ ಕೋಳಿಗಳು ಎಷ್ಟಿದಾವೆ? ಈ ಕೋಳಿಗಳು ಒಂದು ನೋಡಿ ಅಲ್ಲಿ ಒಂದು 300 ಇದೆ ಕೋಳಿ. ಈಗ ಏನಾಗ್ತೀವಿ ಅಂದರೆ ಹಸುಗಳ ಸಗಣಿ ಮತ್ತು ಇದು ಎಲ್ಲನೂ ಅಲ್ಲೇ ಸ್ಟೋರ್ ಮಾಡ್ತೀವಿ. ಈಗ ಫೀಡು ಮಾಮೂಲಿ ಹಾಕ್ತೀವಿ. ಅದ್ರ ಜೊತೆಗೆ ನಮಗೆ ಈ ಸಗಣಿ ಇದೆಲ್ಲ ಹಾಕೋದ್ರಿಂದ ಫೀಡು ಕಡಿಮೆ ಆಗ್ತಾಯಿದೆ. ಆಮೇಲೆ ಇನ್ನು ನೇಪಿಯರು ಎಲ್ಲನೂ ತಿನ್ನುತ್ತೆ ಕೋಳಿ. ಹಾಕ್ತೀವಿ. ಡೈಲಿ ಒಂದು 50 ಮೊಟ್ಟೆ ಬರುತ್ತೆ. 15 ರೂಪಾಯಿ ಹಂಗೆ ಇಲ್ಲೇ ಬಂದು ತಗೊಂಡು ಹೋಗ್ತಾರೆ. ಡೈಲಿ ಒಂದು 750 ರೂಪಾಯಿ ಮೊಟ್ಟೆಯಲ್ಲಿ ನಮಗೆ ದುಡ್ಡು ಬರುತ್ತೆ. ಯಾವ್ಯಾವ ತಳಿ ಕೋಳಿ ಸಾಕಿದ್ದೀರಾ? ಈಗ ನಮ್ಮಲ್ಲಿ ಸ್ವಲ್ಪ ಕಡಕ್ನಾಥ್ ಇದೆ, ನಾಟಿ ಇದೆ, ಸ್ವಲ್ಪ ನಾಟಿ ಆದಮೇಲೆ ಇನ್ನೊಂದು ಸೋನಾಲಿ ಇದೆ. ಸೋನಾಲು ಇದೆ, ಚೆನ್ನಾಗಿದೆ. ಅದು ಏನಿಲ್ಲ ಅಂದರೆ ನಾವು 1.5 ಇಂದ 2 ವರ್ಷ ಸಾಕಿದ್ರೂ ಅದು 1.5 kg 1.25 kg ಅಷ್ಟೇ ಬರೋದು. ಮಟನ್ ಪರ್ಪಸ್ಸಿಗೆ ಮತ್ತು ಇದಕ್ಕೆ ಚೆನ್ನಾಗಿದೆ ಅದು. ಇಲ್ಲಿಗೆ ಬಂದು ನಮ್ಮದು ಫ್ಲೋರ್ ಮಿಲ್ ಇರೋದ್ರಿಂದ ಇಲ್ಲಿಗೆ ಬಂದು ಪರ್ಚೇಸಿಂಗ್ ಮಾಡ್ತಾರೆ, ಇಲ್ಲೇ ಕೊಡ್ತೀವಿ. ಈಗ ನೆಕ್ಸ್ಟು ಈ ತೋಟಕ್ಕೆಲ್ಲ 1,000 ಕೋಳಿ ಮಾಡೋಣ ಅಂತ ಮಾಡಿದ್ದೀವಿ. ಕೋಳಿದು ಚೆನ್ನಾಗಿದೆ, ಕೆಲಸ ಕಡಿಮೆ, ಆದಾಯ ಇದೆ, ಮಾಡ್ಬೋದು, ಏನು ತೊಂದರೆ ಏನಿಲ್ಲ. ಈಗ ನಾವು ಸಣ್ಣ ಮರಿನ ನಾವು ಸಾಕ್ತಾಯಿಲ್ಲ, 2 ತಿಂಗಳು ಮರಿನ ಹಾಕ್ಸ್ಕೊಂಡು ಒಂದು 4ರಿಂದ 5 ತಿಂಗಳು ಸಾಕ್ತಾಯಿದ್ವಿ. ಮರಿನ ಎಲ್ಲಿಂದ? ಮರಿ ನಮ್ಮ ಸ್ನೇಹಿತರಿದ್ದಾರೆ, ಅವರು ರಾಮನಗರ, ಮೈಸೂರು, ಇನ್ನು ಕೆಲವು ಇಲ್ಲೇ ನಮ್ಮ ಹಾಸನ್ನು, ಇಲ್ಲೇ ಪರ್ಚೇಸಿಂಗ್ ಮಾಡಿದ್ವಿ. ಕೋಳಿಲಿ ನಾವು ಬ್ಯಾಚ್ ವೈಸ್ ಮಾಡಿಲ್ಲ, ಇನ್ನೂ ಇವಾಗ ಸ್ಟಾರ್ಟ್ ಮಾಡಿದ್ವಿ. ಇವು ಬರೀ ಮೊಟ್ಟೆ ಪರ್ಪಸ್ಸಿಗೆ ಮಾಡಿದ್ದೀವಿ. ನೆಕ್ಸ್ಟಿಂದ ಮಟನ್ ಪರ್ಪಸ್ಸಿಗೆ ಮಾಡಿದರೆ ಬ್ಯಾಚ್ ಟು ಬ್ಯಾಚು ಬೆಳವಣಿಗೆ ಮಾಡಿಸ್. KG 600 ರೂಪಾಯಿಲಿ ನಾಟಿ ಕೋಳಿ ಕೊಡ್ತಾಯಿದ್ವಿ KGಗೆ. ಇನ್ನು 15 ರೂಪಾಯಿ ಮೊಟ್ಟೆ, ಒಂದು ಮೊಟ್ಟೆಗೆ 15 ರೂಪಾಯಿ ಹಂಗೆ ಕೊಡ್ತಾಯಿದ್ವಿ. ಮೊಟ್ಟೆ ದಿನಕ್ಕೆ ಎಷ್ಟು ಸಿಗುತ್ತೆ? ಡೈಲಿ ಒಂದು 50 ಮೊಟ್ಟೆ ಸಿಗ್ತಾಯಿದೆ ನಮಗೀಗ. 50 ಎಲ್ಲ ಖಾಲಿ ಆಗುತ್ತೆ? ಖಾಲಿ ಆಗುತ್ತೆ. ಇಲ್ಲೇ ಬರ್ತಾರೆ, ಇನ್ನೂ ಸಾಲ್ಟೇಜೇ ಖಾಲಿ ಆಗುತ್ತೆ. ನೆಕ್ಸ್ಟು ಜಾಸ್ತಿ ಮಾಡಬೇಕು ಅಂತ ಮಾಡಿದ್ವಿ, ಪ್ಲ್ಯಾನಿಂಗ್ ಇದೆ. ನಿಮಗೆ ಏನಾರು ತೊಂದರೆ ಅಂದರೆ ಎಷ್ಟು ಮೇಯ್ನು ಕೋಳಿ ಸಾಕಣೆ ಮಾಡೋಕ್ಕೆ ಸ್ವಲ್ಪ ನಮ್ಮ ಜಾಗ ಹೆಂಗಿರುತ್ತೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಎಷ್ಟು ಜಾಗ ದೊಡ್ಡದಿರುತ್ತೋ ಅದ್ರ ಮೇಲೆ ಕೋಳಿಗಳು ಸಾಕ್ಬೋದು. ಕಡಿಮೆ ಜಾಗದಲ್ಲಿ ಅತಿ ಹೆಚ್ಚು ಕೋಳಿ ಮಾಡಿದರೆ ರೋಗಗಳು ಜಾಸ್ತಿ ಬರುತ್ತೆ. ಹೊಸ್ದಾಗಿ ಕೋಳಿ ಸಾಕಣೆ ಮಾಡೋರಿಗೆ ಅಂತಂದರೆ ಒಂದನ್ನೇ ಮಾಡಿದರೆ ಕಷ್ಟ ಇದೆ. ಸ್ವಂತ ಅದಕ್ಕೂ ಅಷ್ಟೇ ಜೋಳ ಇವೆಲ್ಲ ಬೆಳ್ಕೊಂಡ್ರೇನೋ ಅನುಕೂಲ ಆಗುತ್ತೆ. ಇಲ್ಲ ಅಂದರೆ ಎಲ್ಲನೂ ಕೊಂಡ್ಬಿಟ್ಟೆ ಹಾಕ್ತೀನಿ ಅಂತಂದರೆ ಅದರಲ್ಲೂ ಏನು ಅಷ್ಟು ಇದಾಗಲ್ಲ.
ಸ್ವಲ್ಪ ನಾವು ಬೆಳ್ಕೊಂಡ್ರೆ ಮನೇಲಿ ಜೋಳ ಎಲ್ಲ ಬೆಳ್ಕೊಂಡು ಮಾಡ್ಕೊಂಡ್ರೆ ಮಾಡ್ಕೋಬೋದು. ಅಂದರೆ ಒಂದನ್ನೇ ಮಾಡೋದ ಎಲ್ಲದನ್ನೂ ಸ್ವಲ್ಪ ಮಾಡೋದ್ರಿಂದ ಭಾಳ ಅನುಕೂಲ ಇದೆ. ಹಸುವಿನ ಫಾರ್ಮು, ಕೋಳಿ ಫಾರ್ಮು, ಫ್ಲೋರ್ ಮಿಲ್ಲು ಎಲ್ಲ ನೀವು ಮಾಡೋದಕ್ಕೆ ಎಷ್ಟು ಬಂಡವಾಳ ಹಾಕಿದ್ದೀರಿ? ಬಂಡವಾಳ ಹೆಚ್ಚು ಕಮ್ಮಿ ನಾವು ಜಮೀನೆಲ್ಲ ಪರ್ಚೇಸ್ ಮಾಡಿದ್ವಿ, 1.5 ಕೋಟಿಯಷ್ಟು ಬಂಡವಾಳ ಹಾಕಿದ್ವಿ. ಜಮೀನೆಲ್ಲ ನಿಮ್ದಲ್ಲ? ನಮ್ದಲ್ಲ, ಬೇರೆಯವ್ರದ್ದು ಪರ್ಚೇಸ್, ಟೋಟಲಿ ಜಾಗ ಸಮೇತ ನಾವೇ ಪರ್ಚೇಸಿಂಗ್ ಮಾಡಿ ಎಲ್ಲ ಮಾಡಿರೋದ್ರಿಂದ ಅಷ್ಟು ಆಗಿದೆ. ವರ್ಷಕ್ಕೆ ಎಷ್ಟು ಆದಾಯ ಮಾಡ್ತೀರಾ? ವರ್ಷಕ್ಕೆ ಅಂದರೆ ತಿಂಗಳಿಗೆ 1-1.5 ಲಕ್ಷ ರೂಪಾಯಿಗೆ ಆರಾಮಾಗಿ ಮಾಡ್ಬೋದು. ಏನು ಹಸು ಮತ್ತು 3 ಎಲ್ಲರಿಂದಲೂ ಖರ್ಚೆಲ್ಲ ಕಳೆದು 1-1.5 ಲಕ್ಷ ರೂಪಾಯಿಗೇನು ತೊಂದರೆ ಇಲ್ಲ. ಜಾಸ್ತಿ ಪ್ರಮಾಣದಲ್ಲಿ ಮಾಡ್ತೀರಾ ಇಲ್ಲ? ಜಾಸ್ತಿ ಪ್ರಮಾಣದಲ್ಲಿ ಮಾಡೋಕ್ಕೆ ಲೇಬರ್ ಸಿಗಲ್ಲ. ಆ ಉದ್ದೇಶದಲ್ಲಿ ನಮ್ಗೆ ಏನಿದೆ ಅಂದರೆ ಈಗ ನಮ್ಮದು ಈಗ ಕೋಳಿ ಮತ್ತು ಹಸು ಮತ್ತು ಫ್ಲೋರ್ ಮಿಲ್ಲು 3 ನೋಡ್ಕೊಳಕ್ಕೆ ಈಗ ನಮ್ಮ ಮನೆಯವರು ನಾವು ಇಬ್ಬರೇ ಮೇಂಟೈನ್ ಮಾಡ್ತಾಯಿದ್ವಿ. ಅದರಿಂದ ಜಾಸ್ತಿ ಪ್ರಮಾಣದಲ್ಲಿ ಮಾಡ್ಬೇಕು ಅಂದ್ರೆ ಲೇಬರ್ ಇಡಬೇಕು. ಲೇಬರ್ ಸಮಸ್ಯೆ ಇರೋದ್ರಿಂದ ನಾವು ಜಾಸ್ತಿ ಮಾಡಲ್ಲ, ಇಷ್ಟಕ್ಕೆ ಕಂಟಿನ್ಯೂ ಮಾಡ್ತೀವಿ. ಕೋಳಿದೊಂದು ಮಾತ್ರ ಜಾಸ್ತಿ ಮಾಡೋಣ ಅಂತ ಅಂದ್ಕೊಂಡಿದ್ವಿ. ಇವಾಗ ಕೋಳಿದು ಅಂದರೆ ಕೆಲಸ ಕಡಿಮೆ, ಅದರಿಂದ ಅದನ್ನು ಜಾಸ್ತಿ ಮಾಡಿದ್ರೂ ಏನು ಪ್ರಾಬ್ಲಮ್ ಏನಿಲ್ಲ. ಇವಾಗ ಹೊಸ್ತ ಮಾಡೋರಿಗೆ ಏನಂತೀರ? ಹೊಸ್ತ ಮಾಡೋರಿಗೆ ನಾನು ಹೇಳೋದೇ ಅದು, ಯಾವುದೇ ಮಾಡಿ ಒಂದು ಮಾಡೋಕ್ಕೆ ಹೋಗಬೇಡಿ, ಎಲ್ಲವುದು ಸ್ವಲ್ಪ ಮಾಡಿ. ಒಂದು ಫೇಲ್ಯೂರ್ ಆಯ್ತು ಅಂದರೆ ಇನ್ನೊಂದರಲ್ಲಿ ಸಕ್ಸಸ್ ಕಾಣ್ಬೋದು. ಈಗ ಒಂದು ಎಲ್ಲ ಸೀಸನಲ್ಲೂ ಒಂದೇ ಥರ ನಡೀತೆ ಅನ್ನೋದು ಸುಳ್ಳು. ಈಗ ಒಂದನ್ನೇ ಮಾಡಿದರೆ ಪ್ರಾಬ್ಲಮ್ ಆಯ್ತು. ಈಗ ಒಂದು ಏನಾಯ್ತು ಅಂದರೆ ನಮ್ಮದು ಈ ಕೋಳಿದು ಅದೊಂದು ಸ್ವಲ್ಪ ಮೊಟ್ಟೆ ಕೊಡ್ತಾ ಇರುತ್ತೆ, ಇದು ಹಸುದು ಒಂದು ಸ್ವಲ್ಪ ಹಾಲು ಬರ್ತಾ ಇರುತ್ತೆ. ಇನ್ನು ಫ್ಲೋರ್ ಮಿಲ್ಲು ಅದು ನಡೆಯುತ್ತೆ. ಅದರಿಂದ 2-3 ಮಾಡೋದ್ರಿಂದ ಒಂದೊಂದು ಸ್ವಲ್ಪ ಡೌನ್ ಆದರೂ ಒಂದೊಂದು ಸಕ್ಸಸ್ಫುಲ್ ಆಗ ಲೆಕ್ಕಾಚಾರ ಇರುತ್ತೆ. ಅದರಿಂದ ಎಲ್ಲವನ್ನೂ ಸ್ವಲ್ಪ ಮಾಡಿ, ಒಂದನ್ನೇ ಜಾಸ್ತಿ ಮಾಡಿದರೆ ಸ್ವಲ್ಪ ಸಮಸ್ಯೆ ಆಗುತ್ತೆ ಅಂತ ನನಗೆ ಅನ್ನಿಸ್ತೈತೆ. ಇದನ್ನ ಮಾಡಿದಾಗ ನಿಮಗೆ ಒಬ್ಬೊಬ್ರು ಹೇಳಿರ್ತಾರೆ ಇದೆಲ್ಲ ಏನಕ್ಕೆ ಮಾಡ್ತೀರಾ ಕೆಲಸ? ಹೌದು, ಎಲ್ಲ ಹೇಳ್ತಾರೆ. ಬಟ್ ಏನಂತಂದರೆ ಅದು ಅನುಭವ ಆಗಬೇಕು. ಅನುಭವ ಆಗದಲ್ಲೇ ಯಾರು ಏನು ಹೇಳಿದ್ರು ಯಾರಿಗೂ ಗೊತ್ತಾಗಲ್ಲ. ಇವೆಲ್ಲ ಹೆಂಗೆ ಅಂದರೆ ಮನುಷ್ಯರ ಥರನೇ ಜೀವ ಇರೋಂಥ ಪ್ರಾಣಿಗಳು. ಈಗ ಮಿಷಿನ್ ಆದರೆ ಒಂದೇ ಲೆಕ್ಕಾಚಾರಕ್ಕಿರುತ್ತೆ, ಖರ್ಚು ವೆಚ್ಚ ಬರಲ್ಲ. ಇದು ಹೆಂಗೆ ಅಂದರೆ ನಮ್ಮಂಗೆ ಜೀವ ಇರೋಂಥ ವಸ್ತುಗಳು, ಅದನ್ನು ಚೆನ್ನಾಗಿ ನೋಡ್ಕೊಂಡ್ರೆ ಅವು ನಮ್ಮನ್ನು ಚೆನ್ನಾಗಿ ನೋಡ್ಕೊತವೆ. ಈಗ ಅವು ಏನಾಗಿದೆ ಏನು ಅನ್ನೋದು ಒಂಚೂರು ಒಂದು ಹಸು ನೋಡಿದ್ಮೇಲೆ ಏನಾಗಿದೆ ಈ ಹಸುಗೆ, ಈ ಆಕ್ಟಿವ್ ಇದೆಯಾ, ಇದಕ್ಕೆ ಹುಷಾರಿಲ್ವಾ ಏನು ಅಂತ ತಿಳ್ಕೊಳ್ಳೋಂಥ ಕೆಪಾಸಿಟಿ ಬರಬೇಕು. ಅಂದರೆ ಸ್ವಲ್ಪ ಅದರಿಂದೆಲ್ಲ ಸ್ಟಾರ್ಟ್ ಮಾಡ್ಕೊಂಡು ಹೋಗೋದು ಒಳ್ಳೆಯದು ಅಂತ ಅನಿಸುತ್ತೆ. ಹೇಳ್ತಾ ಇರೋದು ಏನು ಯುವಕರು ಮಾಡಬೇಕು ಅಂತ ಇದ್ದಾರೋ ಅವ್ರಿಗೆ ಒಟ್ಟಿಗೆ ಎಲ್ಲ ಸವಲತ್ತು ಇರಬೇಕು. ಮೇವು ಬೆಳೆಯೋಕ್ಕೆ ಜಾಗ ಇರಬೇಕು, ಮತ್ತಿನ್ನು ಸ್ವಂತದಾದ ಜಾಗ ಇದ್ದರೆ ಒಳ್ಳೆಯದು. ಆಮೇಲೆ ಸ್ವಲ್ಪನ ಮಾಡ್ಕೊಂಡು ಹೋದ್ರೆ ಅವರಿಗೆ ಅನುಭವ ಬರುತ್ತೆ. ಅದರಿಂದ ಅವರಿಗೆ ಇನ್ನೊಬ್ರಿಗೆ ಹೇಳೋ ಲೆಕ್ಕಾಚಾರಕ್ಕೆ ಅವರೇ ಬೆಳೀತಾರೆ. ಇಷ್ಟು ನಾನು ಹೇಳ್ತೀನಿ ಅಷ್ಟೇ.